ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಏನ್ ಹೇಳೋದಾಗಿರೋ ಈ ಮ್ಯಾಚು 200 ಕೊಟ್ರೆ ಬಿಡಲ್ಲ ಮಗಂದು. 200 ಟಾರ್ಗೆಟ್ ಕೊಟ್ರೆ ಬಿಡಲ್ಲ. ಇವತ್ತು ಕೊಟ್ಟಿದ್ರೆ ಬಿಡ್ತಿಲ್ಲ, 200 ಕೊಟ್ಟಿದ್ರು ಆ ಥರ ಆಡಿದ್ವಿ ಇವತ್ತು ನಾವು ಮಾಸಿವಿ. ಇವ್ರು 140 ಕೊಟ್ರೆ ಬಿಡ್ತಾರೆ ಟಾರ್ಗೆಟ್, 141 ಕೊಟ್ರೆ ನನಗೂ ಗೊತ್ತಾಯ್ತಾ ಇವರು ಎಲ್ಲ ಒಬ್ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ನಾನೇನೋ ಕಾಂಪಿಟೇಷನ್ ಟಫ್ ಫೈಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಕ್ವಾಲಿಟಿ ಟೀಮ್ ಇದೆ, ಹಂಗಿದೆ ಹಿಂಗಿದೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಇವ್ರು ಹಿಂಗೆ ತುಪ್ಪಕ್ಕನಂಗೆ ಉದ್ರೋಗ್ಬಿಟ್ರಲ್ಲ. ಫಸ್ಟ್ ಮ್ಯಾಚ್ ಸಖತ್ತಾಗಿತ್ತು, ಮಜಾ ಇತ್ತು. ಈ ಮ್ಯಾಚ್ ಮಜಾನೇ ಇಲ್ಲ, ಏನೂ ಇಲ್ಲ. ಈ ಮ್ಯಾಚ್ ಅಷ್ಟೊಂದು ವ್ಯೂವರ್ಶಿಪ್ಪು ಬಂದಿಲ್ಲ. ಒನ್ ಸೈಡ್ ಮ್ಯಾಚ್ ಅಂತ ಗೊತ್ತಾಗ್ಬಿಡ್ತು ಎಲ್ಲರಿಗೂ. ಬಿಡೋಗ್ರು RCB ಆರಾಮಾಗಿ ಹೊಡಿತಾರೆ ಅಂತ. ಇದೆಲ್ಲ ಒಂದು ಸ್ಕೋರ ನಮ್ಮ RCBಗೆ ಚಚ್ಚಿ ಬಿಸಾಕ್ತಾರೆ. ಆ ಮ್ಯಾಚೇ ಬಿಡಲಿಲ್ಲ, ಈ ಮ್ಯಾಚ್ ಬಿಡ್ತಾರ? ಹೌದು, ಅದೇ ಥರನೇ ಆಗಿದೆ. ಇನ್ನೂ ಬೇಗ ಮುಗಿಸ್ಬೋದಾಗಿತ್ತು ನಮ್ಮ RCB. ಮನ್ಸು ಮಾಡಿತ್ತು ಅಂದರೆ ಇನ್ನೂ 1-2 ಓವರ್ ಬೇಗ ಮುಗಿಸ್ಬೋದಾಗಿತ್ತು. ಬಿಡಿ, ಸ್ವಲ್ಪ ಟೈಮ್ ತೊಗೊಂಡು ಪೆರಿ ಅವರು ಎಲ್ಲ ಒಂದು ಸ್ವಲ್ಪ ಬಾಲ್ ಆಡಿದ್ರು. ನನ್ನ ಪ್ರಕಾರ ಬರಲೇಬಾರ್ದಾಗಿತ್ತು, ಪೆರಿ ಅವರು ಬರಬಾರ್ದಾಗಿತ್ತು, ಇವರು ರಿಚಾಗ್ ಹೋಜು ಬರಬಾರ್ದಾಗಿತ್ತು. ಬ್ಯಾಟಿಂಗ್ ನಮ್ಮ ಕನಿಗೂ ಕಳಿಸ್ಬೇಕಾಗಿತ್ತು. ಬ್ಯಾಟಿಂಗಿಗೆ ಪರಿಕಂಡು ಹೊಡೆದ್ಬಿಟ್ಟು ಹೆಂಗೆ ಮ್ಯಾಚ್ನ ಆರಾಮಾಗಿ ಮುಗಿಸ್ಬಿಟ್ಟು ಕಳಿಸ್ಬಿಟ್ರು. ಅವ್ರು ಬಂದಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು, ಪೆರಿ ಬಂದಿದ್ದು ತಪ್ಪು, ರಿಚಾಗ್ ಹೋಜ್ ಬಂದಿದ್ದು ತಪ್ಪು. ಇಂಥ ಟೈಮಲ್ಲೆಲ್ಲ ಬರಲೇಬಾರ್ದು. ಸ್ವಲ್ಪ ಟೆಸ್ಟ್ ಆಗುವಂಥ ಪ್ಲೇಯರ್ಗಳನ್ನ ಕಳಿಸ್ಬೇಕಾಗಿತ್ತು. ಟ್ರೈನ್ ಆ್ಯಂಡ್ ಟೆಸ್ಟ್ ಆಗಬೇಕಾಗಿರುವಂಥ ಪ್ಲೇಯರ್ಸ್ಗಳನ್ನ. ಒಂಥರ ಎಕ್ಸ್ಪೆರಿಮೆಂಟೇಷನ್ ಮ್ಯಾಚ್ ಇದ್ದಂಗೆ ಇತ್ತು ಅಷ್ಟೇ. ಇದು ಒಂಥರ ಸೀರಿಯಸ್ ಮ್ಯಾಚ್ ಥರನೇ ಇರಲಿಲ್ಲ. ಯಾಕಂದರೆ ನಮ್ಮ ಓಪನರ್ಸ್ ಹಾಕೊಂಡು ಗುಮ್ತಾ ಇದ್ದಂಗೆ 107 ರನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಂಗೆ ಇವರು ಅಲ್ಲೇ ಮೀಟರ್ ಆಫ್ ಆಗೋಗ್ಬಿಟ್ಟಿದ್ದು. ಎಲ್ಲೋ ಬಿಟ್ಬಿಟ್ಟಿದ್ರು ಅವರು ಮ್ಯಾಚ್ನ. ಇನ್ಫ್ಯಾಕ್ಟ್ ಫಸ್ಟ್ 10 ಓವರ್ ಆದಾಗಲೇ ಬಿಟ್ಬಿಟ್ಟಿದ್ರು ಅವ್ರು ಮ್ಯಾಚ್ನ. ನಮ್ಮ ಕೈಯಲ್ಲಿ ಆಗಿಲ್ಲ ಅವರು, ನೀವು ಎತ್ಕೊಂಡು ಹೊರಟೋಗ್ಬಿಡ್ರಿ ಅಂತ. ಕ್ಯಾಚ್ ಕೊಟ್ಟರು ಹಿಡಿಯಲ್ಲ ಅಂತಾರೆ ಇವರು. ಬಂದಾಕ ಇನ್ನು ಜಮೀಮಾ ರೋಡ್ರಿಗ್ಸ್ ಸಿಟ್ಟರ್ ಕ್ಯಾಚ್ ಅಲ್ಲಿ ಲಾಂಗ್ ಆಫಲ್ಲಿ ಹಿಡಿಯಲ್ಲ ಅಂತ ಹೇಳ್ತಾರೆ ಡ್ಯಾನಿ ಬ್ಯಾಟ್ ಅವ್ರದ್ದು. ಆಮೇಲೆ ಇನ್ನೂ ಒಂದು ಕ್ಯಾಚು ಸ್ಮಿತಿ ಡ್ಯಾನಿ ಬ್ಯಾಟ್ದೆ ಅಂತ ಕಾಣಿಸುತ್ತೆ, ಅದನ್ನು ಕೂಡ ಕ್ಯಾಚು. ಇಲ್ಲ ಎಲಿಸ್ ಪೆರಿದು ಕ್ಯಾಚು. ಇಬ್ಬರು ಮಕ ನೋಡ್ಕೊಂಡು 30 ಯಾರ್ಡ್ ಸರ್ಕಲಲ್ಲಿ ಅವ್ರ ಮಕ ಇವ್ರು ನೋಡ್ತಾರೆ, ಇವ್ರ ಮಕ ಅವ್ರು ನೋಡ್ತಾರೆ. ಇಬ್ಬರು ಓವರ್ಸೀಸ್ ಪ್ಲೇಯರ್ಗಳು ಕ್ಯಾಚ್ ಹಿಡೀರಿ ಅಂತ ಅಂದರೆ ಪಾಕಿಸ್ತಾನದವ್ರ ಥರ ಒಂದು ಕ್ಯಾಚ್ನ ಬಿಡ್ತಾರೆ. ವಿಕೆಟ್ ತೆಗಿಯೋಕ್ಕಂತೂ ಆಗ್ತಾರೆ. ಕ್ಯಾಚಲ್ಲಿ ಹಿಡಿರಮ್ಮ ಅಂತಂದರೆ, ಕ್ಯಾಚ್ ಕೊಡ್ತೀವಿ ಹಿಡ್ಕೊಳ್ರಮ್ಮ ಅಂತಂದರೆ ಅದು ಆಗ್ತಾಯಿಲ್ಲ ಇವ್ರ ಕೈಲಿ. 2 ಕ್ಯಾಚ್ನ ಬಿಟ್ಟವ್ರೆ. ಬಿಡಿ, ಏನು ಕ್ಯಾಚ್ ಏನು ಮ್ಯಾಟ್ರ್ ಆಗಿಲ್ಲ ಇವತ್ತಿನ ಮ್ಯಾಚಲ್ಲಿ. ಇವ್ರು ಕ್ಯಾಚ್ ಹಿಡಿದಿರು ಗೆಲ್ತಿದ್ವಿ, ಹಿಡ್ದಿಲ್ಲ ಅನ್ನೋ ಗೆಲ್ತಿದ್ವಿ, ಹೆಂಗಾಗಿರೋ ಗೆಲ್ತಿದ್ವಿ ಇವತ್ತು. ಆ್ಯಕ್ಚುಲಿ ನಮ್ಮ RCB ಇವ್ರಿಗೆ ಕಂಪೇರ್ ಮಾಡ್ತಾರೆ ಸಿಕ್ಕಾಪಟ್ಟೆ ಬೆಟರ್ ಫೀಲ್ಡಿಂಗ್ನ ಮಾಡಿದ್ರು. ಹೌದು, ಕನಿಕಾ ಅವರು ಒಂದು ಕ್ಯಾಚ್ನ ಬಿಟ್ಟರು, ಜೊತೆಗೆ ಡ್ಯಾನಿ ಬ್ಯಾಟರ್ ಒಂದು 4ನ ಬಿಟ್ಟರು. ಅದನ್ನು ಬಿಡ್ತು ಅಂತಂದರೆ ಸಖತ್ ಫೀಲ್ಡಿಂಗ್ನ ಮಾಡಿದ್ರು. ಆಲ್ ಓವರ್ ಸಖತ್ ಎಫರ್ಟ್ನ ಹಾಕಿದ್ದಾರೆ. ಎಸ್ಪೆಷಲಿ ರೇಣುಕಾ ಸಿಂಗ್ ಅವರು ಒಂದು ಎಫರ್ಟ್ನ ಹಾಕ್ತಾರೆ ಹಿಂದೆ ಹೋಗ್ತಿರುವಂಥ ಬಾಲ್ಗೆ. ಅವ್ರು ಬೌಲರ್ ಆಗಿತ್ಕೊಂಡು ಆ ಒಂದು ಡೈವಿಂಗ್ ಫುಲ್ ಅಂತ ಡೈವ್ ಹಾಕ್ಬಿಟ್ಟು ಬಾಲ್ನ ತಡೆಯೋಕೆ ಹೋಗ್ತಾರೆ ಅಂತಂದರೆ ಇದನ್ನ ಮೆಚ್ಕೋಬೇಕು. ಎಫರ್ಟ್ ಅಂತೂ ಸಖತ್ತಾಗಿದೆ, ಫೀಲ್ಡಿಂಗ್ ಎಫರ್ಟ್ ಅಂತೂ ನಮ್ಮ RCBದು. ಕನಿಕಾ ಅವ್ರದ್ದು ಆ ಒಂದು ಹೈಟ್ ಪ್ರಾಬ್ಲಮ್ ಇರೋದ್ರಿಂದ ಆ ಒಂದು ಕ್ಯಾಚ್ನ ಬಿಟ್ಟರು ಅಷ್ಟೇ. ಬಿಟ್ಟರು ಅನ್ನೋದಕ್ಕಿಂತ ಟಚ್ ಆಗಿ ಹೊರಟೋಗ್ಬಿಟ್ಟು ಸಿಕ್ಕಾಪಟ್ಟೆ ಫೋರ್ಸಲ್ಲಿತ್ತು ಬಾಲು. ಸೊ ಇವ್ರದ್ದೆಲ್ಲ ಫೀಲ್ಡಿಂಗ್ ಆಗಿರೋ ಲಾಸ್ಟ್ ಮ್ಯಾಚ್ ನೋಡೋದು ಗುಜರಾತ್ ಅವ್ರ ಫೀಲ್ಡಿಂಗು, ಇವತ್ತಿನ ಮ್ಯಾಚ್ ಇವ್ರ ಫೀಲ್ಡಿಂಗು ಒಳ್ಳೆ ಪಾಕಿಸ್ತಾನದವ್ರ ಥರ ಮಾಡ್ತಾರೆ ಫೀಲ್ಡಿಂಗ್ನ. ನಮ್ಮ RCB ಸಿಕ್ಕಾಪಟ್ಟೆ ಫಾರ್ ಬೆಟರ್ ಆಗಿದ್ದಾರೆ ಇವರಿಗೆ ಕಂಪೇರ್ ಮಾಡ್ತು ಅಂತಾರೆ, 2 ಟೀಮಿಗೆ ಕಂಪೇರ್ ಮಾಡ್ತು ಅಂದರೆ. ಅದಾಗಿರೋ ಇಂಜುರಿ ಹಿಟ್ ಆಗಿರುವಂಥ ಟೀಮ ನಮ್ಮ RCB. 5 ಜನ ಮೇಯ್ನ್ ಪ್ಲೇಯರ್ಸ್ಗೆ ಇಂಜುರಿ ಆಗಿರುವಂಥ ಟೀಮು. ರಿಪ್ಲೇಸ್ಮೆಂಟಾಗಿ 5 ಜನನ ಅನೌನ್ಸ್ ಮಾಡಿರುವಂಥ ಟೀಮು. ಇವಾಗ ನೋಡಿ ಟಾಪ್ ಕ್ವಾಲಿಟಿ ಟೀಮ್ ಥರ ಟೀಮ್ ಟು ಬೀಟ್ ಪರ್ಫಾರ್ಮೆನ್ಸ್ನ ಅದು ಫಸ್ಟ್ 2 ಮ್ಯಾಚ್ನೇ ಕೊಡ್ತಾ ಇದೆ ಅಂತ. ನಾವು ನಾರ್ಮಲಾಗಿ RCB ಈ ಥರ ನೋಡೋದಿಲ್ಲ. ನಾವು ನಾರ್ಮಲಾಗಿ RCB ಹೆಂಗೆ ನೋಡ್ತೀವಿ ಅಂತಂದರೆ ಫಸ್ಟ್ ಮ್ಯಾಚ್ ದೇವ್ರಿಗೆ, ಅಥವಾ ಫಸ್ಟ್ 2 ಮ್ಯಾಚಲ್ಲಿ 2 ಗೆಲ್ಲದಂತೂ ಪಕ್ಕ ನೋಡಿರಲ್ಲ. ಎಲ್ಲ 1 ಗೆಲ್ಲೋದು ನೋಡಿರ್ತೀವಿ. 2 ಗೆಲ್ಲೋದನ್ನ ಮೆನ್ಸ್ ನೋಡಿರಲ್ಲ, ವುಮೆನ್ಸಲ್ಲೂ ನೋಡಿರೋದಿಲ್ಲ. ಸೊ ಈ ಸೀಸನ್ ಏನೋ ಒಂಥರ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡಿದ್ರು ನಮ್ಮ RCB. 2 ಗೆದ್ದಿರೋದ್ರಿಂದ ಏನೋ ಒಂಥರ ಆಶ್ಚರ್ಯ ಆಗ್ತಿದೆ ನಮಗೆಲ್ಲರಿಗೂ. ಸೊ ಇದೇ ಥರ ಏನಾದರೂ ಕನ್ಸಿಸ್ಟೆಂಟಾಗಿ ಆಗ್ಬಿಟ್ಟು ಏನಾದ್ರು ಒಂದು 6-7 ಮ್ಯಾಚ್ನ ಪಟ್ ಅನ್ನಂಗೆ ಕಂಟಿನ್ಯೂಸ್ ಆಗಿ ಗೆದ್ಬಿಡ್ತು ಅಂತಂದರೆ, ಫೈನಲ್ ಅವಕಾಶ ಸೀಲ್ ಡೌನ್ ಡೈರೆಕ್ಟಾಗಿ ಮಾಡಿಬಿಡ್ತು ಅಂತಂದರೆ ಇದಕ್ಕಿಂತ ಖುಷಿ ಪಡುವಂಥದ್ದು ಇನ್ನೂ ಒಂದು ಇರೋದಿಲ್ಲ. ಸಖತ್ತಾಗಿ ಸ್ಟಾರ್ಟ್ ಮಾಡಿದರೆ ನಂಬಕ್ಕಾಗ್ತಿಲ್ಲ ಇಂಜುರಿ ಹಿಟ್ಟಾಗಿರುವಂಥ ಟೀಮ್ ಇದು ಅಂತ. ಇನ್ನೇನು ಟಾಸ್ ಗೆದ್ದಿದ್ದು ನಮ್ಮ RCBನೇ. ಸೊ ಒಂಥರ ನೋಡಿ ಪ್ಯಾಟರ್ನ್ ಯಾವ ಥರ ಈ ವದೋದರಾ ಸ್ಟೇಡಿಯಮಲ್ಲಿ ಫಾಲೋ ಆಗ್ತಿದೆ ಅಂತ. 4 ಆಗಿದೆ ಮ್ಯಾಚು, 4 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ಒಂದೇ ಪ್ಯಾಟರ್ನ್ ಫಾಲೋ ಆಗ್ತಿದೆ ಇವರು. ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಅಂತ ಹೇಳ್ತಾರೆ. ನಾವು RCBನೇ ಟಾಸ್ ಗೆದ್ದಿದ್ದು. ಟಾಸ್ ಮ್ಯಾಟ್ರ್ ಆಯಿತಾ ಅಂತ ಕೇಳಿದ್ರೆ ಏನೋ ಸ್ವಲ್ಪ ಮ್ಯಾಟ್ರ್ ಆಯಿತು ಅಂತ ಹೇಳ್ತೀನಿ ನಾನು. ಏನು ಮ್ಯಾಟ್ರ್ ಆಗೇ ಇಲ್ಲ ಟಾಸು ಅಂತ ಹೇಳೋದಕ್ಕಾಗೋದಿಲ್ಲ, ಸ್ವಲ್ಪ ಮ್ಯಾಟ್ರ್ ಆಗಿದೆ ಟಾಸು. ಬಟ್ ಫಸ್ಟ್ ಬ್ಯಾಟಿಂಗ್ನ ನಾವು RCB ನೋಡೋದಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಮ್ಯಾಚಲ್ಲಿ ಹಿಂಗೆ ಆಡ್ತಾರೆ ಅಂತ. ನೆಕ್ಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಇರೋದು, ನೋಡೋಣ. ಅಲ್ಲೂ ಕೂಡ ನನ್ನ ಪ್ರಕಾರ ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಯಾಕಂದರೆ ಇದೇ ಪ್ಯಾಟರ್ನ ತೊಗೊಂಡೋಗೋಣ, ಅವರು ಜಾಸ್ತಿ ರಿಸ್ಕ್ ಎಲ್ಲ ತೊಗೊಳೋದು ಬೇಡ ಅಂತಾರೆ. ಸೊ ಇವ್ರು ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು. ಮೆಗ್ಲಾನಿಂಗ್, ಶಫಾಲಿ ವರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಸಖತ್ತಾಗಿ ಆಡಿದ್ರು ಅಂತ. ಸೊ ಈ ಮ್ಯಾಚು ಮೊದಲನೇ ಬಾಲ್ ರೇಣುಕಾ ಸಿಂಗು ವಿಕೆಟ್ ಎತ್ತುತ್ತಾರೆ, ಕ್ಯಾಚ್ ಕೊಟ್ಬಿಟ್ಟು 30 ಯಾರ್ಡ್ಸಲ್ಲೇ ಗಾನ್ ಕೇಸು. ಸ್ಮೃತಿ ಮಂದನ ಅಂತ ಕಾಣಿಸುತ್ತೆ ಕ್ಯಾಚ್ ಹಿಡಿದಿರೋದು. ಸೊ ಕ್ಯಾಚ್ ಹಿಡಿದ್ಬಿಟ್ಟು ಹೋಗಮ್ಮ ತಾಯಿ ನೀನು ಏನು ಆಡೋಕ್ಕಾಗಲ್ಲ ಅಂತ ಕಳಿಸ್ತಾ ಇದ್ದಂಗೆ ಈ ಕಡೆಯಿಂದ ಉದ್ರೋಗ್ಬಿಟ್ರು ಪೋಪ್ಲಲ್ಲೇ.
ಜಮೀಮಾ ರೋಡ್ರಿಕ್ಸ್ ಬಂದ್ಬಿಟ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಪೋಪ್ಲಲ್ಲಿ ಸ್ವಲ್ಪ ಈ ಕಡೆ ಮೆಗ್ಲಾನಿಗೆ ನಿಂತ್ಕೊಂಡು ನೋಡ್ತಾ ಇದ್ರು, ಆ ಕಡೆಯಿಂದ ಜಮೀಮಾ ರೋಡ್ರಿಕ್ಸ್ ಇಲ್ಲಾಗರೋ ಹಿಂಗಾದ್ರೆ ಆಗೋದಿಲ್ಲ, ಪೋಪ್ಲಲ್ಲಿ ಸ್ಕೋರ್ ಮಾಡಲೇಬೇಕು ಅಂತ ಸ್ವಲ್ಪ ಪೋಪ್ಲಲ್ಲಿ ಸ್ಕೋರ್ ಮಾಡಿಕೊಂಡ್ರು. ಅವರಿಬ್ಬರ ಪಾರ್ಟ್ನರ್ಶಿಪ್ಪು ಅಲ್ಲಿ ಬಿಲ್ಡ್ ಆಯಿತು. ಒಂದು ಸ್ವಲ್ಪ ಪೋಪ್ಲಲ್ಲಿ ಎಷ್ಟು 1 ವಿಕೆಟ್ನ ಕಳ್ಕೊಂಡು 55 ರನ್ನ ಹೊಡೆದಿದ್ರು. ಅಂಗಳೋgore ಚೆನ್ನಾಗಿ ಒಳ್ಳೆ ಟೋಟಲ್ನೇ ಪೋಪ್ಲಲ್ಲಿ. ನಮ್ಮ RCB ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇತ್ತು, 59 ಇತ್ತು ಅಂತ ಕಾಣಿಸುತ್ತೆ ನಮ್ಮ RCB ಪೋಪ್ಲಲ್ಲಿ. ಬಟ್ ವಿಕೆಟ್ಸ್ನ ಕಳ್ಕೊಂಡಿರಲ್ಲ ನಮ್ಮ RCB. ಒಂಥರ ಮ್ಯಾಚ್ ಮಾಡೋ ಥರನೇ ಇತ್ತು, 55, 59 ಅದೇನು ದೊಡ್ಡ ಮ್ಯಾಟ್ರ್ ಏನಲ್ಲ. ಬಟ್ ಇವರು ವಿಕೆಟ್ ಒಂದು ಬಿತ್ತು ಅಂದರೆ ಪಟಾನಂಗೆ ಬಿದ್ದೋಗ್ಬಿಟ್ಟು ವಿಕೆಟು. ಫಾರ್ ದಟ್ ಮ್ಯಾಟ್ರ್ ಹೆಂಗೆ ಅಂತಂದರೆ 130ಕ್ಕೆ 6 ವಿಕೆಟ್ ಇರುತ್ತಿರೋದು, 141ಕ್ಕೆ ಆಲ್ಔಟು. 4 ವಿಕೆಟ್ ಪಟಾನಂಗೆ ಕಳ್ಕೊಂಬಿಟ್ಟವ್ರು ಇವರು. ಲಾಸ್ಟ್ ಓವರ್ ಇನ್ನೂ ಮಿಕ್ಕಿದೆ, ಬಾಲ್ಸ್ ಇನ್ನೂ ಮಿಕ್ಕಿದೆ, ಕಂಪ್ಲೀಟ್ ಮಾಡಿಲ್ಲ ಇವರು 20 ಓವರ್ಸ್ನ. ಆ್ಯಂಡ್ 20 ಓವರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಇವ್ರು ಏನಿಲ್ಲ ಅಂದ್ರೂ ಕೂಡ ಒಂದು 30 ರನ್ ಶಾರ್ಟ್ ಇದ್ರು ಗುರು ಇವತ್ತು. ಅಂದರೆ ಅವರ ಅಬಿಲಿಟಿಗೆ ಹೇಳ್ತಾ ಇದ್ದೀನಿ, ನಮ್ಮ RCB ಅಬಿಲಿಟಿಗಲ್ಲ, ಅವರ ಅಬಿಲಿಟಿಗೆ ಸ್ವಲ್ಪ ಶಾರ್ಟ್ ಆಗಿದ್ರು ಇವತ್ತು. ಸೊ ಓಕೆ ಆಗೋರು ಇನ್ನೇನಲ್ಲಿ ಜಮೀಮಾ ರೋಡ್ರಿಕ್ಸ್ ಕಚ್ಕೊಂಡಿದ್ದಂಥವ್ರು ಇಬ್ಬರೂ ವಿಕೆಟ್ ಎತ್ತಿದ್ದು, ಅಲ್ಲಿ ಜಾರ್ಜಿಯಾ ವ್ಯಾರಮ್ ಅವರು ಇಬ್ಬರೂ ಕೂಡ ಒಂಥರ ಸ್ಟಪ್ ಔಟ್ ಮಾಡಿಬಿಟ್ರು. ಈ ಕಡೆ ಬ್ರೇಸ್ ಅವ್ರು ಬಾಟಮಲ್ಲಿ ಕಚ್ಕೊಂಡಿದ್ರು ಸ್ವಲ್ಪ ಮಟ್ಟಿಗೆ, ಆ್ಯಂಡ್ ಮೇಲ್ಗಡೆ ಜಮೀಮಾ ರೋಡ್ರಿಕ್ಸ್ ಅವರು ಕಚ್ಕೊಂಡಿದ್ರು. ಇಬ್ಬರೂ ಕೂಡ ಒಂದೇ ಥರ ಸ್ಟಂಪ್ ಔಟ್ ಮಾಡಿದ್ರು. ಬಟ್ ಸ್ಟಂಪ್ ಔಟ್ ವಿಚಾರಕ್ಕೆ ಬಂತು ಅಂದರೆ ಜಮೀಮಾ ಅವರು ಉಲ್ಟಾ ತಿರ್ಕೊಂಡು ಹೊಡೆಯೋಕೆ ಹೋಗಿದ್ರು. ಸೊ ಅದು ಅವ್ರ ತಪ್ಪೇನೆ, ಏನದು ವಿಕೆಟ್ ಟೇಕಿಂಗ್ ಡೆಲಿವರಿ ಏನಿರಲಿಲ್ಲ. ಆ್ಯಂಡ್ ಇವ್ರದ್ದು ಅಷ್ಟೇ ಹೊಡಿಬೋದಾಗಿತ್ತು, ನಿಂತ್ಕೊಂಡು ಆಡಿತ್ತು ಅಂದರೆ ನನ್ನ ಪ್ರಕಾರ ಒಂದು 176 ಹೊಡಿಬೋದಾಗಿತ್ತು ಅಂತ, ಮಿನಿಮಮ್ ಅಂದರೂ ಹೊಡಿಬೋದಾಗಿತ್ತು ಕರೆಕ್ಟಾಗಿ ಆಡಿತ್ತು ಅಂತಂದರೆ, ಪ್ಲ್ಯಾನ್ ಮಾಡ್ಕೊಂಡು ಆಡಿತ್ತು ಅಂತಂದರೆ. ಇವರು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, 1 ವಿಕೆಟ್ ಬಿತ್ತು ಅಂದರೆ 1 brings 2, 2 brings 3 ಅಂತ ಪಟ್ ಅನ್ನಂಗೆ ಉದ್ರೋಗ್ಬಿಟ್ರು. ಕಿಮ್ ಅವರು ಮಾಡೋದಂಥ ಬೌಲಿಂಗ್ ಆಗಿರ್ಬೋದು, ಜೊತೆಗೆ ರೇಣುಕಾ ಸಿಂಗು ಮಾಡೋದಂಥ ಸ್ಪೆಲ್ಲಗಳಾಗಿರ್ಬೋದು, ಸ್ಟಾರ್ಟಿಂಗ್ ಇನಿಷಿಯಲ್ ಬ್ರೇಕ್ ತಗೊಳ್ಳ ಮೇನ್ ವಿಕೆಟ್ನ ತಗೊಂಡಿದ್ದು ರೇಣುಕಾ ಸಿಂಗ್ 3 ವಿಕೆಟ್ನ ಇದ್ದಿದ್ದಾರೆ ಇವತ್ತು. ಜಾರ್ಜಿಯಾ ವ್ಯಾರಮ್ ಎಕ್ ದ ಬೆಸ್ಟ್, ಕಿಮ್ ಗ್ರಾತ್ ಸಾಕಾದ ಬೌಲಿಂಗ್, ಎಲ್ಲರಿಗೂ 2 ವಿಕೆಟ್ ಬಿದ್ದಿದೆ, ತಿಂದಾಕ್ಬಿಟ್ರು ಅಂತ ಹೇಳಬೇಕು. 140ಕ್ಕೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ಒಳ್ಳೆ ಕ್ವಾಲಿಟಿ ಇರುವಂಥ ಟೀಮ್ನ ಬ್ಯಾಟಿಂಗ್ ಯೂನಿಟಲ್ಲಿ ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ. ಇವತ್ತು ಆಡಿಲ್ಲ ಅಷ್ಟೇ, ನೆಟ್ಟಿಗಾಡಿಲ್ಲ ಅಷ್ಟೇ ಇವರು. ಅವ್ರದ್ದು ಆನ್ ಪೇಪರ್ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಇದೆ. ಕಾಪ್ ಆಗಿರ್ಬೋದು, ಸದರ್ಲ್ಯಾಂಡ್ ಆಗಿರ್ಬೋದು, ಮೆಗ್ಲಾನಿಂಗ್ ಆಗಿರ್ಬೋದು, ಶಫಾಲಿ ವರ್ಮಾ ಆಗಿರ್ಬೋದು, ಎಂತೆಂಥ ಪ್ಲೇಯರ್ಸ್ಗಳು ಇವರೆಲ್ಲ ತಿಂದಾಕ್ಬಿಟ್ರು. ಈ ಕಡೆಯಿಂದ ಬಾಟಮಲ್ಲಿ ಲಾಸ್ಟ್ ಮ್ಯಾಚ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬ್ರೇಸ್ ಅವರು, ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನೇನು ಬಾಟಮಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು ಅಷ್ಟೇ. ಇನ್ನೇನು ಹೇಳ್ಕೊಳ್ಳೋಂಥ ಕಾಂಟ್ರಿಬ್ಯೂಷನ್ 140 ಹೇಳ್ಕೊಳ್ಳೋಂಥ ಸ್ಕೋರ್ RCB ಸ್ಟ್ಯಾಂಡರ್ಡ್ಸ್ಗೆ ಇದು ಜುಜುಬಿ ಸ್ಕೋರು ಚೇಸ್ ಮಾಡ್ತಾರೆ ಅಂತ ಗೊತ್ತಿತ್ತು. 140 ಇದ್ದಾಗಲೇ ಸ್ಟ್ರೈಟ್ ಅವೇ ಅಪ್ಪರ್ ಹ್ಯಾಂಡು RCB ದಿನೇ ಏನೋ ಮಿರಾಕಲ್ ಮಾಡಬೇಕಾಗಿತ್ತು ಅಷ್ಟೇ. ಈ ವಿಕೆಟಲ್ಲಿ ಮಿರಾಕಲ್ ಆದಂಗೆ ಬದನೆಕಾಯಿ ಡ್ಯೂ ಫ್ಯಾಕ್ಟ್ರ್ ಗೊತ್ತಿರೋದೇ ಎಷ್ಟು ಬಂದಿತ್ತು ಅಂತ, ಅಲ್ಲಿ ಒರ್ಸ್ಕೊಂಡು ಬೌಲಿಂಗ್ ಮಾಡ್ತಾ ಇದ್ದಂಗೆ ಇವ್ರು ತೇಪೆ ಸಾರಿಸ್ತಾರೆ ಅಂತ ಗೊತ್ತಾಯಿತು. ಪೋಪ್ಲಲ್ಲೇ ಅಟ್ಯಾಕ್ ಮಾಡಿ ಬಿಸಾಕೋರು ನಮ್ಮ RCB. ನಿಧಾನಕ್ಕೆ ಆಡಿದೆ ಆ್ಯಕ್ಚುಲಿ. ಡ್ಯಾನಿ ವ್ಯಾಟ್ ಅವರು ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇದ್ರು, ನೋಡ್ಕೊಂಡೋಣ ಸ್ವಲ್ಪ. ಸ್ಮೃತಿ ಮಂದನ ಅವ್ರು ಅಗ್ರೆಸಿವ್ ಆಗಿನ ಪುಲ್ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ಡ್ಯಾನಿ ವ್ಯಾಟ್ ಅವರು ಲಾಸ್ಟ್ ಮ್ಯಾಚು ಬೇಗ ಔಟ್ ಆಗಿದ್ದರಿಂದ, ಅದು ಬೇರೆ ಡೆಬ್ಯೂ ಮಾಡಿದ್ರು ಲಾಸ್ಟ್ ಸೀಸನು. ಲಾಸ್ಟ್ ಮ್ಯಾಚು ಸ್ವಲ್ಪ ಭಯ ಇತ್ತು ಅಂತ ಕಾಣಿಸೋಕೆ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕಡೆಯಿಂದ ಸ್ಮೃತಿ ಯಾವಾಗ ಎಲಿವೇಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲಾಗೋರು ಯಾವಾಗ ಇವ್ರದ್ದೊಂದು 30+ ಕ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅವ್ರು ಆ ಕಡೆಯಿಂದ ರೊಚ್ಚಿಗೆದ್ರು. ಇಲ್ಲಾಗೋರು ನಾನು ಒಂದು 50 ಮಾಡ್ಕೊಡೋಣ ಅಂತ ರೊಚ್ಚಿಗೆದಿದ್ರು. ಸೊ ಇವ್ರು 50 ಆಗ್ತಾ ಇದ್ದಂಗೆ ಇವರಂತೂ ಫುಲ್ ಅಗ್ರೆಸಿವ್ ಮೋಡಲ್ಲಿ ಸ್ಮೃತಿ ಮಂದನ ಅಂತ 6 ಮೇಲೆ 6 ಇಡ್ತಾಯಿದ್ರು. ಆಮೇಲೆ ನಾನೊಂದು 50 ಹೊಡ್ಕೊಂಡು ಸೈಕಲ್ ಗ್ಯಾಪಲ್ಲಿ ಸ್ಮೃತಿ ನನಗೆ 50 ಹೊಡಿಯೋಕ್ಕೂ ಬಿಡೋದಿಲ್ಲ ಅಂತ ಅಂದ್ಕೊಂಡು ಅಗ್ರೆಸಿವ್ ಆಡೋಕೆ ಹೋಗ್ಬಿಟ್ಟು, ಅದೇ ಹೇಳೋದಲ್ಲ ಕ್ಯಾಚ್ಗಳೇ ಬಿಟ್ರು ಅಂತ. ಶಫಾಲಿ ಅವ್ರ ಮೇಲೆ ಕೂತವ್ರೆ. ಜಮೀಮಾ ರೋಡ್ರಿಕ್ಸು ಕ್ಯಾಚ್ನ ಬಿಟ್ಟರು. ಆ್ಯಂಡ್ ಇಬ್ಬರು ಅದೇ ಹೇಳಿ ಪಾಕಿಸ್ತಾನದವ್ರ ಥರ ಓವರ್ಸೀಸ್ ಪ್ಲೇಯರ್ ಇಬ್ಬರು ಮಧ್ಯದಲ್ಲಿ ಸೇರಿಕೊಂಡು ಕ್ಯಾಚ್ನ ಬಿಟ್ಟರು. ಸೊ ಕ್ಯಾಚ್ ಮೇಲೆ ಕ್ಯಾಚು ಡ್ರಾಪ್ ಮಾಡ್ಕೊಂಡು ಮ್ಯಾಚ್ನ ಇನ್ನೇನು ಕ್ಯಾಚ್ ಹಿಡಿದಿದ್ರು ಸೋತಿರೋರು ಮ್ಯಾಚ್ನ. ಅಲ್ಲಿ ಇಬ್ಬರು ಕ್ಯಾಚ್ ಹಿಡಿದ್ರು ಕೂಡ, ಪೆರ್ರಿ ಕ್ಯಾಚ್ ಹಿಡಿದ್ರು ಸೋತಿರೋರು, ಈ ಕಡೆ ಡ್ಯಾನಿ ವ್ಯಾಟ್ ಕ್ಯಾಚ್ ಹಿಡಿದ್ರು ಸೋತಿರೋರು. ಏನೋ ನಮ್ಮ ಕೆಳಗಡೆ ಬಾಟಮಲ್ಲಿ ಕನಿಕಾ ಊಜ ಇಲ್ವಾ ಅಲ್ಲಿ ಬಂದ್ಬಿಟ್ಟು ಹಾಕೊಂಡು ರುಬ್ಬಿರೋರು. ರಿಚ್ ಆಗೋಶ್ ಏನು ಬೇಡ, ಕನಿಕಾನೇ ಸಾಕಾಗಿತ್ತು ಈ ಮ್ಯಾಚ್ಗೆ. ಇನ್ನೇನು ಹೇಳ್ತಿರೋರು. ಒಂದು ಖುಷಿ ವಿಚಾರ ಏನು ಅಂತಂದರೆ, WPL ಹಿಸ್ಟ್ರಿಯನ್ನು ಸ್ಮೃತಿ ಮಂದನ ಅವರು ಇವತ್ತು ಹೈಯೆಸ್ಟ್ ಸ್ಕೋರ್ನ ಮಾಡಿದ್ದಾರೆ. ಅದೇ 81 ಲಾಸ್ಟ್ ಇದ್ದಿದ್ದು ಅವ್ರದ್ದು 80 ರನ್ನು ಬೆಂಗಳೂರಲ್ಲಿ ಆಗಿದ್ದು. ಸೊ ಇವತ್ತು 81 ರನ್ ಹೊಡೆದಿದ್ದಾರೆ. ಸೀಸನ್ ಆಫ್ಟರ್ ಸೀಸನ್ ಮ್ಯಾಚ್ ಮಾಡ್ತಾಯಿದ್ದಾರೆ. ಇನ್ಫ್ಯಾಕ್ಟ್ ಸ್ವಲ್ಪ ಎಲಿವೇಷನ್ ಕೊಡ್ತಾ ಇದೆ. ಫಸ್ಟ್ ಮ್ಯಾಚ್ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಸೆಕೆಂಡ್ ಮ್ಯಾಚು ಅವರ ಸ್ಟ್ಯಾಂಡರ್ಡ್ಸ್ಗೆ ತಕ್ಕನಾಗಿರುವಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾನಿ ವ್ಯಾಟ್ ಅವರು ಕೂಡ ಹುಷಾರಾಗಿ ಆಡಿದ್ರು ಇವತ್ತು. 107 ರನ್ ಪಾರ್ಟ್ನರ್ಶಿಪ್ಪು, ಓಪನಿಂಗ್ ಪಾರ್ಟ್ನರ್ಶಿಪ್ ಯಾರು ಹೊಡಿತಾರೆ? 107 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಹೊಡೆದಾರೆ ನಮ್ಮ RCB ಇವತ್ತು. ಮೆಚ್ಕೋಬೇಕು. ನಾನೇನೋ ನೋ ಲಾಸ್ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ವಿಕೆಟ್ ಬಿದ್ದು ಏನು ಮಾಡೋಕ್ಕಾಗುತ್ತೆ ಬಿಡಿ. ಬಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಓವರ್ಸ್ಗಳನ್ನ ತಗೊಂಡ್ರು ಇವರು. ಪೆರ್ರಿ ಅವ್ರು ಬಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಏನಕ್ಕೆ ನಿಧಾನಕ್ಕೆ ಆಡಬೇಕಾಗಿತ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಏನು ಪ್ರಾಕ್ಟೀಸ್ ಮಾಡಿದ್ರು, ನೆಟ್ ಪ್ರಾಕ್ಟೀಸ್ ಮಾಡಿದ್ರು ಅಂತ ಕಾಣ್ತಿದ್ದೆ. ಪೆರ್ರಿ ಅವ್ರು ಬಂದ್ಬಿಟ್ಟಲ್ಲಿ ತೆಗೆದು ಎಸೆಯೋದು ಬಿಟ್ಟು ಅವನ ಅಜ್ಜಿ ತಗೊಳ್ರೋ ಶಿಷ್ಯ ಅಂದ್ರೆ ಅಂತ 15 ಓವರ್ ಒಳಗಡೆ ಮುಗಿದೋಗ್ಬಿಟ್ರೆ ನೆಟ್ಗಾಡಿತ್ತು ಅಂದರೆ ಬ್ಯಾಟಿಂಗ್ನ. ಬಿಡಿ ಏನೋ ಸ್ವಲ್ಪ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಅಂತ ಕಾಣಿಸ್ದೆ. ರಿಚ್ ಆಗೋಷ್ಟು ಜಾಸ್ತಿ ಲಾಸ್ಟಿಗೆ ಬಂದ್ಬಿಟ್ಟು ಮುಗಿಸ್ಕೊಂಡು ಕೊಟ್ರು ಅಷ್ಟೇ, ಇನ್ನೇನಿಲ್ಲ. ಕಾಮೆಂಟ್ ಮಾಡಿ ನಿಮ್ಗೆ ಏನು ಇವತ್ತಿನ ಮ್ಯಾಚ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.